ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಎಫೆಸದವರಿಗೆ 5ನೇ ಅಧ್ಯಾಯ 22ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೆ. ಎಫೆಸಿಯನ್ ಚಾಪ್ಟರ್ 5 ವರ್ಡ್ 22 to 23 33. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಏಕೆಂದರೆ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಆತನೇ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿಯೂ ಅಧೀನರಾಗಿರಬೇಕು. ಏಕೆಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಂತೆಯೇ ಪುರುಷರೇ, ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ವಾಕ್ಯವೆಂಬ ನೀರಿನಿಂದ ತೊಳೆದು ಪ್ರತಿಷ್ಠಿಸಿ ಶುದ್ಧ ಮಾಡಿ ಅದನ್ನು ಕಳಂಕ ಸುಕ್ಕು ಇಂಥದ್ದು ಯಾವುದೂ ಇಲ್ಲದೆ ಪರಿಶುದ್ಧವೂ ದೋಷವಿಲ್ಲದ್ದೂ ಆಗಿರುವ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವಂತೆಯೇ ತಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕು. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುತ್ತಾನೆ. ಏಕೆಂದರೆ ಯಾರೂ ಎಂದೂ ಸ್ವಶರೀರವನ್ನು ದ್ವೇಷಿಸುವುದಿಲ್ಲ, ಆದರೆ ಅದನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಅದೇ ಪ್ರಕಾರ ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುವಾತನಾಗಿದ್ದಾನೆ. ನಾವು ಆತನ ದೇಹದ ಅಂಗಗಳಾಗಿದ್ದೇವೆ. ಇದರ ನಿಮಿತ್ತದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಈ ರಹಸ್ಯವು ಮಹತ್ವವಾದದ್ದು. ಆದರೆ ನಾನು ಕ್ರಿಸ್ತನಿಗೂ ಸಭೆಯ ವಿಷಯವಾಗಿಯೂ ಮಾತನಾಡುತ್ತೇನೆ. ಆದರೂ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಹೆಂಡತಿಯು ತನ್ನ ಗಂಡನನ್ನು ಗೌರವಿಸಬೇಕು. ಆಮೇನ್. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ಪೌಲನು ಇಲ್ಲಿ ಅದ್ಭುತವಾದ ರೀತಿಯಾದ ವರ್ಣನೆಯನ್ನು ಬರೆದಿದ್ದಾನೆ. ಬರೆದು ಅವನು ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನಿಗೂ ಸಭೆಗೂ ಇರ್ತಕ್ಕಂಥ ಸಂಬಂಧವನ್ನು ಹೇಳಿದ್ದೀನಿ, ಆದರೆ ನೀವು ಗಂಡ ಹೆಂಡತಿಯರು ಪರಸ್ಪರ ಹಾಗೆ ಇರ್ರಿ ಅಂತ ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರು ಸಭೆಯನ್ನು ಎಷ್ಟು ಪ್ರೀತಿಸಿದ್ದಾರೆ ಅಂದರೆ, ಸಭೆಯನ್ನು ಆತನು ನಮ್ಮನ್ನು ರಕ್ಷಿಸಿರೋದು ಮಾತ್ರ ಅಲ್ಲ, ನಮ್ಮನ್ನು ವಿಮೋಚಿಸಿ ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ರಕ್ಷಿಸಿ ನಮ್ಮನ್ನು ನೀತಿವಂತರನ್ನ ಮಾಡಿ ಬಿಟ್ಟಿರೋದು ಮಾತ್ರ ಅಲ್ಲ, ನಮ್ಮನ್ನು ಸಭೆಯಾಗಿ ಒಂದಾಗಿ ಕೂಡಿ ಆತನ್ನು ಆರಾಧಿಸುವಂತೆ ಸಭೆಯ ಐಕ್ಯತೆಯಲ್ಲಿ ಅನುನ್ನತೆಯಲ್ಲಿ ಒಗ್ಗಟ್ಟಿನಲ್ಲಿ ಸೇರುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅದನ್ನು ದೇವರು ಸುಮ್ಮನೆ ಮಾಡಿಲ್ಲ, ಬಾಯಿ ಮಾತಿನಿಂದ ಅಲ್ಲ ಸ್ವಂತ ರಕ್ತವನ್ನು ಸುರಿಸಿ ಅದನ್ನು ಕೊಂಡುಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 20ನೇ ವಾಕ್ಯದಲ್ಲಿರುತ್ತೆ, ದೇವರು ತನ್ನ ಸ್ವಂತ ರಕ್ತವನ್ನು ಸುರಿಸಿ ಕೊಂಡ್ಕೊಂಡಿರ್ತಕ್ಕಂಥ ಸಭೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಓಕೆ, ಇದು ದೇವರು ಆ ಕಾರ್ಯವನ್ನು ಮಾಡಿದ್ದಾರೆ. ಹೇಗೆ ಸ್ವಂತ ರಕ್ತವನ್ನು ಸುರಿಸಿ ಅದನ್ನು ಕೊಂಡ್ಕೊಂಡಿದ್ದಾರೆ. ಅವ್ರು ಯಾರಾಗಿದ್ದಾರೆ ಅಂದರೆ ನಾವೇ ಆಗಿದ್ದೀವಿ. ಸಭೆ ನಮ್ಮನ್ನು ದೇವರು ಸ್ವಂತ ರಕ್ತವನ್ನು ಸುರಿಸಿ ಕೊಂಡ್ಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರ. ಅದು ಓಕೆ. ಈಗ ನಮ್ಮ ಪಾಯಿಂಟ್ ಏನಂದರೆ ಕುಟುಂಬವನ್ನು ಕುರಿತಾಗಿ ನಾವು ಮಾತನಾಡ್ತಕ್ಕಂಥದ್ದು. ಕುಟುಂಬವನ್ನು ಕುರಿತಾಗಿ ಮಾತನಾಡಬೇಕಾದ್ರೆ ದೇವರು ಮೊಟ್ಟ ಮೊದಲನೇ ಪ್ರವಾದನೆ ಬಂತು ಈ ಭೂಮಿಗೆ ಮನುಷ್ಯರಿಗೆ. ಆ ಪ್ರವಾದನೆಯನ್ನು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸ್ತ್ರೀಗೆ ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಗಂಡನನ್ನು ಪ್ರೀತಿ ಮಾಡ್ತೀಯಾ, ನಿನ್ನ ಗಂಡನ ಮೇಲೆ ನಿನ್ನ ಆಸೆ ಇರುತ್ತೆ, ಅವನೇ ನಿನ್ನನ್ನು ಆಳ್ತಾನೆ ಅಂತ. ದೇವರಿಗೆ ಸ್ತೋತ್ರ. ಇದು ವಾಗ್ದಾನ ಸಹಿತವಂತ ಆಜ್ಞೆ ಆಗಿದೆ. ಇದು ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ, ಸಲಹೆಯನ್ನಲ್ಲ, ಇದು ವಾಗ್ದಾನ ಸಹಿತವಂತ ಆಜ್ಞೆ. ಈ ಆಜ್ಞೆ ದೇವರಿಂದ ಬಂದಿರತಕ್ಕಂಥದ್ದು. ಇದು ನಡಿಲೇಬೇಕು. ದೇವರಿಗೆ ಸ್ತೋತ್ರ. ನಡೆಯೋದ್ರಿಂದ ಏನು ಪ್ರಯೋಜನ ಅಂತ ನಾವು ಮುಂದೆ ನೋಡೋಣ. ವಾಕ್ಯ ಹೇಳುತ್ತೆ, ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದರಿಗೆ ಅಧೀನರಾಗ್ರಿ. ಯಾವ ವಿಷಯದಲ್ಲಿ? ಏಕೆಂದರೆ ಎಲ್ಲ ವಿಷಯದಲ್ಲೂ ಸಹ ಅಧೀನರಾಗಬೇಕು. ಒಂದಲ್ಲ ಎರಡಲ್ಲ, ಎಲ್ಲ ಪ್ರತಿ ವಿಷಯದಲ್ಲೂ ಸಹ ನೀವು ಅಧೀನರಾಗಿರಬೇಕು. ಯಾಕೆ ಅಂತಂದರೆ ನಿಮ್ಮ ಶರೀರಕ್ಕೆ, ನಿಮ್ಮ ದೇಹಕ್ಕೆ ಆತನೇ ರಕ್ಷಕನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಆತನ ನಿಮಗೆ ಶಿರಸ್ಸಾಗಿದ್ದಾನೆ. ಹಾಗಾಗಿ ನಿಮ್ಮ ದೇಹಕ್ಕೆ ರಕ್ಷಕನಾಗಿದ್ದಾನೆ, ನಿಮಗೆ ಶಿರಸ್ಸಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ,
ನಿಮಗೆ ಬಾಧ್ಯಸ್ಥನಾಗಿದ್ದಾನೆ. ಸೊ ಹಾಗಾಗಿ ಪ್ರತಿ ವಿಷಯದಲ್ಲೂ ಸಹ ನೀವು ಗಂಡಂದರಿಗೆ ಅಧೀನರಾಗಬೇಕು ಅನ್ನೋದು ದೇವರಿಗೆ ಇದು ವಾಗ್ದಾನ ಸಹಿತವಾದಂಥ ಆಜ್ಞೆ ಆಗಿದೆ. ದೇವರಿಗೆ ಸ್ತೋತ್ರ. ಸೊ ಹಾಗೆಯೇ ಗಂಡಂದರಿಗೆ ಇರ್ತಕ್ಕಂಥದ್ದು ಏನಂತಂದರೆ 28ನೇ ವಾಕ್ಯ ನೋಡ್ತೀವಿ. ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ದೇವರಿಗೆ ಸ್ತೋತ್ರ. ಸ್ವಶರೀರವನ್ನು ಯಾರು ಎಂದಿಗೂ ಸಹ ದ್ವೇಷಿಸಲ್ಲ. ಏಕೆಂದರೆ ಶರೀರದ ಒಂದು ಅಂಗಕ್ಕೆ ಸಣ್ಣ ಭಾಗಕ್ಕೆ ಒಂದು ಸಣ್ಣ ಗಾಯ ಆದರೆ ಅದು ಇಡೀ ಶರೀರವನ್ನು ಬಾಧಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಅದು ಪ್ರೀತಿಯಿಂದ ಅಲ್ಲದೇವರು ಸಹ ಅದೊಂದು ಜವಾಬ್ದಾರಿ ಇಂದಾದರೂ ಸಹ ಶರೀರವನ್ನು ಪ್ರೀತಿ ಮಾಡ್ತಾರೆ. ಸೊ ಹಾಗಾಗಿ ದೇವರು ಕೊಟ್ಟಿರ್ತಕ್ಕಂಥ ನಿಮ್ಮ ಸ್ವಂತ ಶರೀರವಾಗಿರ್ತಕ್ಕಂಥ ಹೆಂಡತಿಯರನ್ನ ನೀವು ಪ್ರೀತಿಸಲೇಬೇಕು ಅನ್ನೋದು ಆಜ್ಞೆ. ಏಕೆಂದರೆ ನೀವು ನಿಮ್ಮನ್ನು ಪ್ರೀತಿ ಮಾಡ್ಕೊಳ್ಳೋದ್ರೆ ಖಚಿತವಾಗಿ ನಿಮ್ಮ ಹೆಂಡತಿಯನ್ನು ಪ್ರೀತಿ ಮಾಡ್ತಿದ್ದೀರಾ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ಮಾತ್ರ ನಾವು ವಾಕ್ಯ ಬಗ್ಗೆ ನೋಡೋಣ. ಮುಂದಿನ ವಾಕ್ಯನ, ಇದರ ನಿಮಿತ್ತ, ಏಕೆಂದರೆ ಅವರಿಬ್ಬರು ಸಹ ನಾವು ಆತನ ದೇಹದ ಅಂಗಗಳಾಗಿದ್ದೇವೆ. ಇದರ ನಿಮಿತ್ತವಾಗಿಯೇ ಅವರಿಬ್ಬರು ಪುರುಷನು ತಂದೆ ತಾಯಿಗಳನ್ನ ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವನು. ದೇವರಿಗೆ ಸ್ತೋತ್ರ. ಪುರುಷನು ತಂದೆ ತಾಯಿಗಳನ್ನ ಬಿಟ್ಟು ಹೆಂಡತಿಯನ್ನು ಸೇರ್ಕೊತಾನೆ ಸರಿ. ಸ್ತ್ರೀ ಏನು ಮಾಡಿದ್ದಾಳೆ? ಅವಳು ಸಹ ಪುರುಷನನ್ನು ನಂಬಿ ಅವನಲ್ಲಿ ಭರವಸೆ ಇಟ್ಟು ನಂಬಿ ಅವನ ಜೊತೆ ನಾನು ಬಾಳ್ತೀನಿ ಅನ್ನೋ ಒಂದು ಭರವಸೆಯಿಂದ ನಿರೀಕ್ಷೆಯಿಂದ ತಂದೆ ತಾಯಿಗಳನ್ನ ಬಿಟ್ಟು ಬಂದಿದ್ದಾಳೆ. ಸೊ ಆ ಕಾರ್ಯ ಮೊದಲು ಅವಳಿಂದನೇ ಆಗಿದೆ. ಎರಡನೇ ಸಾರಿ ಪುರುಷನ ಏನು ಮಾಡ್ತಾನೆ ಅಂದರೆ ನಾವು ಒಂದೇ ಶರೀರ ಆಗಿದ್ವಿ ಅಂತ ಅರ್ಥ ಮಾಡ್ಕೋ. ದೇವರಿಗೆ ಸ್ತೋತ್ರ. ಪ್ರತಿಯೊಬ್ಬ ಗಂಡ ಹೆಂಡತಿಯರು ಸಹ ಒಂದೇ ಶರೀರನೇ, ಅದು ನಿಮಗೆ ಗೊತ್ತು. ನೀವು ಪರಸ್ಪರ ಗಂಡ ಹೆಂಡತಿಯರು ಖಚಿತವಾಗಿ ದೇವರ ಆಜ್ಞೆ ಪ್ರಕಾರವಾಗಿ ನೀವು ಒಂದೇ ಶರೀರವಾಗಿದ್ದೀರಾ. ಆಮೇಲೆ ಇದು ದೇವರ ಆಜ್ಞೆ ಅಷ್ಟು ಮಾತ್ರ ಅಲ್ಲ, ಇದು ಸತ್ಯ, ಇದು ವಾಗ್ದಾನ ಸಹಿತವಾದಂಥ ಕಾರ್ಯ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪರಸ್ಪರರು ಒಂದೇ ಶರೀರ ಆಗಿರೋದ್ರಿಂದ ಒಬ್ಬರೊಬ್ಬರು ಪ್ರೀತಿಸ್ತಾರಲ್ವ, ಒಂದಾಗ್ತಾರೆ. ತಂದೆ ತಾಯಿಗಳಿಗಿಂತಲೂ ಅಧಿಕವಾಗಿ ಒಬ್ಬರೊಬ್ಬರು ಪ್ರೀತಿಸಿ ಒಂದಾಗ್ತಾ ಇರ್ತಾರೆ. ಸೊ ಇದು ಯಾಕೆಂದರೆ ಅವ್ರು ಒಂದೇ ಶರೀರ ಆದ್ದರಿಂದ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದಲ್ಲಿ ಇದನ್ನೇ ಹೇಳಿರ್ತಕ್ಕಂಥದ್ದು ವಾಕ್ಯ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯ ಭಾಗ ಹೇಳುತ್ತಾ ಮುಂದಿನ ವಾಕ್ಯದಲ್ಲಿ 33ನೇ ವಾಕ್ಯದಲ್ಲಿ, ಆದರೂ ಅವನು ಹೇಳ್ತಾನೆ 32ನೇ ವಾಕ್ಯದಲ್ಲಿ, ನಾನು ಸಭೆಗೂ ಕ್ರಿಸ್ತರಿಗೂ ಹೇಳಿದ್ದೀನಿ, ಅದನ್ನು ನೀವು ಪರಸ್ಪರರಲ್ಲಿ ನಿಮಗೆ ಪ್ರೀತಿ ಇರಬೇಕು, ಪರಸ್ಪರರಲ್ಲಿ ಅನ್ಯೋನ್ಯತೆ ಐಕ್ಯತೆ ಇರಬೇಕು ಅಂತ 33ನೇ ವಾಕ್ಯದಲ್ಲಿ ಹೇಳಿ ಮುಗಿಸ್ತಾನೆ. ದೇವರಿಗೆ ಸ್ತೋತ್ರ. ಸೊ ಆದರೆ ಪರಸ್ಪರರಲ್ಲಿ ಪ್ರೀತಿ ಅನ್ಯೋನ್ಯತೆ ಐಕ್ಯತೆ ಇರೋದಾದರೆ ಏನಾಗುತ್ತೆ? ನಾವೊಂದು ವಾಕ್ಯ ಭಾಗ ನೋಡೋಣ. ಒಂದು ಪೇತ್ರನು 3ನೇ ಅಧ್ಯಾಯ 7ನೇ ವಾಕ್ಯ. 1 Peter chapter 3 verse 7. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀ ಬಲಹೀನಳೆಂಬುದನ್ನು ತಿಳಿದು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಇರಿ. ಅವರು ಜೀವದ ಕೃಪೆಯಲ್ಲಿ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಆಗುವುದಿಲ್ಲ. ದೇವರಿಗೆ ಸ್ತೋತ್ರ. ಪುರುಷರಿಗೆ ಒಂದು ಆಜ್ಞೆ ಏನಂದರೆ, ಸ್ತ್ರೀಯರು ಬಲಹೀನರಾಗಿದ್ದಾರೆ ಅಂತ ತಿಳಿದು ನೀವು ಅವ್ರ ಮೇಲೆ ಅಧಿಕಾರ ಚಲಾಯಿಸಬೇಡಿ. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ಅಸಡ್ಡೆ ಮಾಡಬೇಡ್ರಿ, ನಿರ್ಲಕ್ಷ್ಯ ಮಾಡಬೇಡ್ರಿ. ಜೀವದ ಕೃಪೆಯಲ್ಲಿ ನಿಮ್ಮೊಟ್ಟಿಗೆ ಅವರೇ ಬಾಧ್ಯಸ್ಥರಾಗಿರ್ತಕ್ಕಂಥದ್ದು. ಪ್ರೀತಿದೆ ಮಕ್ಕಳೇ, ನೀವು ಅಂದ್ಕೊಂಡಿರೋ ಥರ ಪ್ರಪಂಚದಲ್ಲಿ ಯಾರು ನೀವು ನೆನೆಸುವಂಥವ್ರು ಯಾರು ನಿಮ್ಮ ಜೊತೆ ನಿಮ್ಮ ಜೀವದ ಕೃಪೆಯಲ್ಲಿ ಬಾಧ್ಯಸ್ಥರಲ್ಲ. ದೇವರ ಜೀವಬದ್ಧ ಪುಸ್ತಕದಲ್ಲಿ ಅವ್ರು ಬರೆಯಲ್ಪಟ್ಟಿಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಕುಟುಂಬ ಅದಲ್ಲ. ನೀವು ಯಾರನ್ನೇ ಪ್ರೀತಿ ಮಾಡಿದ್ರೂ ಸಹ ಅದಲ್ಲ. ನಿಮ್ಮ ಜೀವದ ಕೃಪೆಯೊಂದಿಗೆ ಬಾಧ್ಯಸ್ಥರಾಗಿರ್ತಕ್ಕಂಥವ್ರು ಯಾರು ಅಂದರೆ ನಿಮ್ಮ ಸಂಗಾತಿನೇ ಆಗಿದ್ದಾರೆ. ಸೊ ಹಾಗಾಗಿ ಅವ್ರು ಬಲಹೀನರಾಗಿದ್ದಾರೆ ಅಂತ ಇಷ್ಟಾನುಸಾರವಾಗಿ ಜೀವಿಸಬೇಡ್ರಿ. ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಡ್ರಿ, ನೆಗ್ಲೆಕ್ಟ್ ಮಾಡಬೇಡ್ರಿ, ಅಸಡ್ಡೆ ಮಾಡಬೇಡ್ರಿ. ಅವ್ರನ್ನ ಪ್ರೀತಿ ಮಾಡಿರಿ. ಹೇಗೆ ಪ್ರೀತಿ ಮಾಡಬೇಕು? ಸ್ವಶರೀರವನ್ನು ಪ್ರೀತಿ ಮಾಡೋದಕ್ಕೆ ಪ್ರೀತಿ ಮಾಡಬೇಕು. ಸೊ ಹಾಗೆ ಮಾಡೋದಾದರೆ ನಿಮ್ಮ ಪ್ರಾರ್ಥನೆಗಳಿಗೆ ಯಾವ ಅಡ್ಡಿಯೂ ಇರಲ್ಲ. ಪ್ರಾರ್ಥನೆಗಳು ಕೇಳಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆಗಳು ಕೇಳಲ್ಪಡುತ್ತಾ? ಹೌದು. ವಾಕ್ಯಾನುಸಾರವಾಗಿ ಜೀವಿಸಿದಾಗ ಪ್ರಾರ್ಥನೆಗಳು ಕೇಳಲ್ಪಡುತ್ತೆ. ಆಶೀರ್ವಾದಗಳು ತಾನೇ ಬರುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಪ್ರಾರ್ಥನೆಗಳು ಕೇಳಲ್ಪಡಲ್ಲ ಅನ್ಬೇಕಂದ್ರೆ ನಿಷ್ಠಾನುಸಾರವಾಗಿ ಜೀವಿಸೋದ್ರೆ ನಾವು ಹೇಗೆ ಬೇಕಾದರೂ ಜೀವಿಸ್ತೀವಿ. ನಮಗೆ ಜೀವಿಸೋದಕ್ಕೆ ಸಾಮರ್ಥ್ಯ ಉಂಟು, ಜ್ಞಾನ ಉಂಟು, ನಮಗೆ ಸ್ಥಾನ ಉಂಟು, ನಮಗೆ ಸಾಮರ್ಥ್ಯ ಉಂಟು, ಇಷ್ಟಾನುಸಾರವಾಗಿ ಜೀವಿಸ್ತೀವಿ ಅಂತಂದರೆ ನೀವು ಜೀವಿಸ್ಬೋದು. ಆದರೆ ಮುಂದಿನ ಆಜ್ಞೆ ಏನು ನಡುತ್ತೆ ಗೊತ್ತಾ? ವಾಕ್ಯ ನಡುತ್ತೆ ಗೊತ್ತಾ? ಬಹಳ ಪ್ರಮುಖವಾಗಿ ವಾಕ್ಯ ಏನುಡುತ್ತೆ, ಮಕ್ಕಳು ಯಾರಾಗಿದ್ದಾರೆ ಅಂದರೆ ನಿಮ್ಮನ್ನು ದೇವರು ನಿಮ್ಮನ್ನು ಪ್ರೀತಿಸಿಕೊಟ್ಟಿರ್ತಕ್ಕಂಥ ಮಕ್ಕಳು ಯಾರಾಗಿದ್ದಾರೆ ಅಂದರೆ ಅವರು ದೇವರ ಸ್ವಾಸ್ಥ್ಯವಾಗಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ನಾನು ಹೇಳ್ತಾ ಇಲ್ಲ, ವಾಕ್ಯನೇ ಹೇಳುತ್ತೆ ತಾನೇ ಖಚಿತವಾಗಿ. ಅಷ್ಟು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಯಾರಾಗಿದ್ದಾರೆ ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನವಾಗಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ಈಗ ನೀವು ದೇವರ ಸ್ವಾಸ್ಥ್ಯವನ್ನು ನಿರ್ಲಕ್ಷ್ಯ ಮಾಡ್ತೀರಾ, ಬಹುಮಾನವನ್ನು ನಿರ್ಲಕ್ಷ್ಯ ಮಾಡ್ತೀರಾ, ಅಥವಾ ಎರಡನ್ನೂ ನಿರ್ಲಕ್ಷ್ಯ ಮಾಡ್ತೀರಾ, ಅಥವಾ ಎರಡನ್ನೂ ಪ್ರೀತಿಸ್ತೀರಾ? ಎರಡನ್ನೂ ಪ್ರೀತಿಸಿದ್ರೆ ನೀವು ಮಾತ್ರ ಅಲ್ಲ, ನಿಮ್ಮ ಮಕ್ಕಳು ಸಹ ಆಶೀರ್ವಾದಗಳನ್ನು ಹೊಂದ್ಕೊತಾ ಇರ್ತಾರೆ. ನೀವು ಯಾವುದೇ ಒಂದನ್ನು ನಿರ್ಲಕ್ಷ್ಯ ಮಾಡಿದ್ರೂ ಸಹ ಅದು ಮಕ್ಕಳಿಗೆ ಅಪಾಯ ಆಗುತ್ತೆ.
ಮಕ್ಕಳಿಗೆ ಅಪಾಯ ಆದಾಗ ಅವರು ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ದೇವರಿಗೆ ಸ್ತೋತ್ರ. ದೇವರು ಕ್ಷಮಿಸುವವರೇ ಆಗಿದ್ದಾರೆ. ಸುಂಕದವನು ಮತ್ತು ಪರಿಸಾಯರ ಪ್ರಾರ್ಥನೆ ಮಾಡಿದಾಗ ಪರಿಸಾಯರು ನಾನು ಇಂಥವನೇ ಜೀವಿಸ್ತೀನಿ ಅಂತ ಹೇಳ್ದ. ಸುಂಕದವನು ದೇವರೇ ಪಾಪಿಯಾದ ನನ್ನ ಕ್ಷಮಿಸು ಅಂತ ಆಕಾಶದ ಕಡೆಗೆ ಕಣ್ಣೆತ್ತು ನೋಡಲಾರ್ದೆ ಅವನು ನಾನು ಎಷ್ಟು ದೊಡ್ಡ ಪಾಪಿಯಾಗಿದ್ದೀನಿ, ನನ್ನ ಕ್ಷಮಿಸು ದೇವರೇ ಅಂತ ತಲೆ ತಗ್ಗಿಸ್ಕೊಂಡು ಅವನು ಪ್ರಾರ್ಥನೆ ಮಾಡಿದಾಗ ದೇವರ ದೃಷ್ಟಿಯಲ್ಲಿ ಅವನೇ ನೀತಿವಂತ ನೆನೆಸ್ಕೊಂಡ. ಆ ಸುಂಕದವನು ಆ ಪರಿಸಾಯನು ಅಂಥವ್ರು ನೆನೆಸ್ಕೊಳ್ಳಿಲ್ಲ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ದೇವರು ಕ್ಷಮಿಸುವವರಾಗಿದ್ದಾರೆ, ಆಶೀರ್ವದಿಸುವವರಾಗಿದ್ದಾರೆ. ಅದು ತಂದೆ ತಾಯಿಗಳಿಗೆ ಆಗಿ ಮಕ್ಕಳಿಗೋಸ್ಕರ ನೀವು ಕೂಡಿಟ್ಟಿರ್ತಕ್ಕಂಥದ್ದು ಏನಾಗಿದೆ? ಅವ್ರಿಗೋಸ್ಕರ ನೀವು ಏನನ್ನ ದೇವರಿಂದ ಹೊಂದ್ಕೊಂಡಿದ್ದೀರಾ? ದೇವರಿಂದ ಯಾವ ಸ್ವಾಸ್ಥ್ಯವನ್ನು ಹೊಂದ್ಕೊಂಡಿದ್ದೀರಾ? ಅವರೇ ದೇವರ ಸ್ವಾಸ್ಥ್ಯವಾಗಿದ್ದಾರೆ. ಅವ್ರಿಗೋಸ್ಕರ ನೀವು ದೇವರಿಂದ ಹೊಂದ್ಕೊಂಡಿರ್ತಕ್ಕಂಥದ್ದು ಏನಾಗಿರ್ಬೋದು? ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಶಾಪಗ್ರಸ್ತರಾಗ್ತೀರಾ. ದೇವರು ಕೊಟ್ಟಿರ್ತಕ್ಕಂಥ ಕುಟುಂಬವನ್ನು ನೀವು ಪ್ರೀತಿ ಮಾಡಲೇಬೇಕು. ಪರಸ್ಪರ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ ಇರಲೇಬೇಕು. ನಿಮ್ಮ ಸಂಗಾತಿ ನಿಮ್ಮ ಜೀವದ ಕೃಪೆಯಲ್ಲಿ ನಿಮ್ಮ ಒಟ್ಟಿಗೆ ಬಾಧ್ಯಸ್ಥರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವರ ಜೀವಬಾಧ್ಯರ ಪುಸ್ತಕದಲ್ಲಿ ಅದು ಬರೆಯಲ್ಪಟ್ಟಿದೆ. ಇಷ್ಟಾನುಸಾರ ಜೀವಿಸ್ತಕ್ಕಂಥದ್ದು ದೇವರ ಕೋಪಕ್ಕೆ ಕಾರಣ ಆಗುತ್ತೆ. ಮಕ್ಕಳು ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ದೇವರು ಕೊಟ್ಟಿರ್ತಕ್ಕಂಥ ಸ್ವಾಸ್ಥ್ಯವಾಗಿರ್ತಕ್ಕಂಥ ಮಕ್ಕಳು ದೇವರಿಗೆ ಸ್ವಂತವಾಗಬೇಕು. ಅವರು ದೇವರ ಆಸ್ತಿ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನ ಅಂತ ಹೇಳ್ತಾರೆ, ವಾಕ್ಯ ಹೇಳುತ್ತೆ. ಯಾವುದೊಂದು ಸಹ ನೀವು ತಿರಸ್ಕಾರ ಮಾಡೋಂಗಿಲ್ಲ, ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಅಸಡ್ಡೆ ಮಾಡೋಂಗಿಲ್ಲ. ಪ್ರತಿಯೊಂದಕ್ಕೂ ಸಹ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ವಿಧೇಯರಾಗಬೇಕು. ದೇವರಿಗೆ ಸ್ತೋತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಇನ್ನೊಂದು ವಾಕ್ಯ ನೋಡೋಣ. 21ನೇ ವಾಕ್ಯ, Ephesians chapter 3 verse 21. ಇದಲ್ಲದೆ ದೇವರ ಭಯದಲ್ಲಿ ಒಬ್ಬರಿಗೊಬ್ಬರು ಅಧೀನರಾಗಿ ನಡೆದುಕೊಳ್ಳಿರಿ. ದೇವರಿಗೆ ಸ್ತೋತ್ರ. ಇಷ್ಟೇ ದೇವರ ಆಜ್ಞೆ. ನೀವು ಪ್ರೀತಿ ಮಾಡಿರಿ ಅಂತ ಹೇಳ್ತಾರೆ, ಅಧೀನರಾಗ್ರಿ ಅಂತ ಹೇಳ್ತಾರೆ, ಎಲ್ಲ ವಿಷಯದಲ್ಲೂ ಅಧೀನರಾಗ್ರಿ ಅಂತ ಹೇಳ್ತಾರೆ. ಒಬ್ರಿಗೊಬ್ಬರು ನಿಮ್ಮಲ್ಲಿ ಪರಸ್ಪರ ಸಾಮರಸ್ಯ, ಐಕ್ಯತೆ ಇರಲಿ ಅಂತ ಹೇಳ್ತಾರೆ. ಅಂತಿಮವಾಗಿ ಅವ್ರು ಹೇಳ್ತಾ ಇದ್ದಾರೆ, ಇಬ್ಬರು ಸಹ ಪರಸ್ಪರ ಒಬ್ರಿಗೊಬ್ಬರು ಪ್ರತಿ ವಿಷಯದಲ್ಲೂ ಅಧೀನರಾಗ್ರಿ. ದೇವರಿಗೆ ಸ್ತೋತ್ರ. ಇದು ದೇವರ ಆಜ್ಞೆಯಾಗಿದೆ ಪ್ರೀತಿ ದೇವ್ರ ಮಕ್ಕಳೇ. ಇದನ್ನು ಅನುಸರಿಸಿ ನಡೀರಿ. ನಿಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಕೇಳಲ್ಪಡುತ್ತೆ. ಆಶೀರ್ವಾದಗಳು ನೇರವಾಗಿ ಬರುತ್ತೆ, ಸರಾಗವಾಗಿ. ಅಷ್ಟು ಮಾತ್ರ ಅಲ್ಲ, ನೀವು ಆಶೀರ್ವಾದಗಳನ್ನ ತಲೆಮಾರಿಗೂ ಸಹ ಕೂಡಿಟ್ಕೋತೀರ. ನಿಮ್ಮ ಮಕ್ಕಳು ನಿಮ್ಮ ನಿಮಿತ್ತವಾಗಿ ಅವರು ಸುಖ ಸಂತೋಷವನ್ನು ಅನುಭವಿಸೋದು ಮಾತ್ರ ಅಲ್ಲ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಅವರು ಸಹ ಅವ್ರ ಮಕ್ಕಳಿಗೆ ಆಶೀರ್ವಾದವನ್ನು ಕೂಡಿಟ್ಕೋತಾರೆ. ಆಮೇಲೆ ಸೊ ಹಾಗಾಗಿ ಕುಟುಂಬವನ್ನು ಯಾವತ್ತೂ ಸಹ ನಿರ್ಲಕ್ಷ್ಯ ಮಾಡಬೇಡ್ರಿ, ಅಸಡ್ಡೆ ಮಾಡಬೇಡ್ರಿ. ನಿಮ್ಮ ಹೆಂಡತಿಯರು ನಿಮ್ಮ ಜೀವದ ಕೃಪೆಯಲ್ಲಿ ಬಾಧ್ಯಸ್ಥರಾಗಿರ್ತಕ್ಕಂಥದ್ದು. ಸ್ತ್ರೀಯರು ಖಚಿತವಾಗಿ ಗಂಡಂದರಿಗೆ ಪ್ರತಿ ವಿಷಯದಲ್ಲೂ ಅಧೀನರಾಗಬೇಕು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಮಕ್ಕಳನ್ನು ನೀವು ದೇವರು ಕೊಟ್ಟಿರ್ತಕ್ಕಂತಹ, ನಿಮ್ಮನ್ನು ಪ್ರೀತಿ ಮಾಡಿಕೊಟ್ಟಿರ್ತಕ್ಕಂಥ ಮಕ್ಕಳನ್ನ ನೀವು ಪ್ರೀತಿ ಮಾಡಬೇಕು. ಆಮೇಲೆ ಅಷ್ಟು ಮಾತ್ರ ಅಲ್ಲ ಪ್ರೀತಿದ ಮಕ್ಕಳೇ, ಇದೆಲ್ಲದರ ಮೂಲಕವಾಗಿ ಕುಟುಂಬದಲ್ಲಿ ಸಾಮರಸ್ಯ, ಐಕ್ಯತೆ, ಒಗ್ಗಟ್ಟು ಇರಲೇಬೇಕು. ಇದು ದೇವರಿಗೆ ಇಷ್ಟವಾದಷ್ಟು ಮಾತ್ರ ನಿಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಕೇಳಲ್ಪಡುತ್ತೆ. ಸರಾಗವಾಗಿ ಆಶೀರ್ವಾದಗಳು ಧಾರಾಳವಾಗಿ ಇಳಿದು ಬರುತ್ತೆ. ಆಮೇಲೆ ನೀವು ಆಶೀರ್ವಾದವನ್ನು ಹೊಂದ್ಕೋತೀರಾ, ನಿಮ್ಮ ಮಕ್ಕಳು ಸಹ ಆಶೀರ್ವಾದಗಳನ್ನ ಹೊಂದ್ಕೋತಾರೆ. ಆಮೇಲೆ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀವು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಇಷ್ಟೇಷ್ಟ ಭಾಗ್ಯಕರುವಂತಹ ಕುಟುಂಬ ಎಂಬ ಈ ಯೋಜನೆಯಲ್ಲಿ ದೇವರೇ ಕರ್ತನೆ ಏಸಪ್ಪ, ಪರಸ್ಪರಲ್ಲಿ ಅನ್ಯೋನ್ಯತೆ ಇರಲೇಬೇಕು. ಪ್ರತಿ ವಿಷಯದಲ್ಲೂ ಸಹ ಒಬ್ರಿಗೊಬ್ಬರು ಅಧೀನರಾಗ್ರಿ, ಒಬ್ಬರನ್ನೊಬ್ಬರನ್ನ ಪ್ರೀತಿಸಿರಿ, ಆಜ್ಞೆಗಳನ್ನ ಅನುಸರಿಸಿ ನಡೀರಿ, ಮಕ್ಕಳನ್ನ ಪ್ರೀತಿಸಿರಿ, ಮಕ್ಕಳಿಗೋಸ್ಕರ ಆಶೀರ್ವಾದವನ್ನು ಕೂಡಿಟ್ಕೊಳ್ರಿ ಅಂತ ಹೇಳಿದ್ದೀರ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನ ನಂಬಿಗಸ್ತರಾಗಿ ವಿಧೇಯರಾಗಲಿ. ಆಶೀರ್ವಾದಗಳನ್ನ ಅವರ ಸಂತತಿಯೂ ಸಹ ಹೊಂದ್ಕೊಳ್ಳಿ. ಆಮೇಲೆ ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇಲೆ ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವ ತಂದೆ. ಆಮೇನ್.
ಗಾಡ್ ಬ್ಲೆಸ್ ಯು ಹಾಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.